ಕೇಳ್ತಾ ಇದ್ದೀವಿ, ದಯಮಾಡಿ ಯಶೋರು ಅವ್ರನ್ನ ಏನ್ ಮಾಡೋರು, ಕಬ್ಬಿನ ಬಿಲ್ ಅವರಿಂದ ಸಿಗಬೇಕು. ಅವ್ರು ಬಂದಾಗ ನಮ್ಗೆ ಸಮಾಧಾನ ಮಾಡಕ್ ಬಂದಾರೋ, ಅವ್ರೇನ್ ಮಾಡೋರು ಈಸಿ ಆಗುತ್ತೆ. ದಯಮಾಡಿ ಆತ್ಮೀಯರು, ಎಲ್ಲ ಕಬ್ಬು ಬೆಳೆಗಾರರು, ನಾವು ಚೆನ್ನಪ್ಪನ ಹೇಳಿ ಮೀಟಿಂಗ್ ಆಗ್ಯಾವ, ಸಿಎಂ ಜೊತೆ ಮೀಟಿಂಗ್ ಆಗ್ಯಾವ, ಆದ್ರೆ ಆಡಳಿತ ಮಂಡಳಿ ಕಾರ್ಖಾನೆ ಮಾಡಬೇಕು. ಇವರು ಸೂಜಿಗಳಾಗಿ ತಪ್ಪು ಸೂಚಿಸಬೇಕು. ಇವರಿಗೆ ಸೂಜಿನ ಕಮ್ಮಗಾಗಿಲ್ಲ, ಇವರಿಗೆ ತಪ್ಪನ್ನೇ ಸೂಚಿಸಾಗಿ ಇವರಿಗೆ ಏನಾರು ಹಾಕತ್ತೆ ನೋಡ್ತೈತಿ. ಇವರಿಗೆ ಆ ಕಾರಣ ಕೇಳ್ತಾ ಇದ್ವಿ, ದಯಮಾಡಿ ನಾಳೆ ಇದೇ ರೀತಿ ನಿಮಗೆ ಉದ್ದಂತ ರೈತರಂತ ಬಂದ್ರು ಕಬ್ಬು ಬೆಳೆಗಾರರು ಮುಂಜಾನೆ 10 ಗಂಟೆಗೆ ನಿಮ್ಮೆಲ್ಲಾ ಇದ್ದಂತ ಜನರನ್ನ ಒಪ್ಪಿಟ್ಟು ಬಂದಂತ 10 ಜನ ಕರ್ಕೊಂಡ್ ಬಂದ್ರ 1 ಲಕ್ಷ 2 ಲಕ್ಷ ಜನ ಹಾಕತಿ. ಅದಕ್ಕೆ ಹೇಳ್ತಾ ಇದ್ದೀವಿ ನಾವು. ಈ ನಮ್ಮ ಭಾಗದ ಸಚಿವರು ಯಾರಪ್ಪ ಇವರು? ಶಿವಾನಂದ ಪಾಟೀಲ್. ಇವ ಶಿವಾನಂದ ಪಾಟೀಲ್ ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಸಕ್ರೆ ಸಚಿವ. ಎಂತ ಪುಣ್ಯಾತ್ಮ ಸಕ್ರೆ ಸಚಿವರು ಮಾಡಿದಾರಪ್ಪ ನಿನಗ. ಆ ಕಬ್ಬು ಬೆಳೆ ಕೆಟ್ಟ ಖರ್ಚು ಬರ್ತೈತಿ, ಎಷ್ಟು ಅದಕ್ಕೆ ದುಡುಕೈತಿ, ಅದಕ್ಕೆ ಏನೇನು ಹಾಕ್ಬೇಕು ನಿಮ್ಮದು ವರದಿ, ಸರ್ಕಾರದ ವರದಿನೇ ಐತಿ. 4,500 ರೂಪಾಯಿ ಖರ್ಚಾಕತಿ. ಯಾಕಂದ್ರೆ ಗೊಬ್ಬರ ಹಾಕ್ಬೇಕು, ಅದಕ್ಕೆ ಖರ್ಚೈತಿ. ಗೊಬ್ಬರ, ನೀರ, ಅದನ್ನು ಇದನ್ನು ಎಲ್ಲ ಹಾಕ್ಬೇಕಾದ್ರೆ 4,000 ರೂಪಾಯಿ ಖರ್ಚೈತಿ. ಇವತ್ತು ಅಲ್ಲಿ ಕೂತ ಒಂದು ಇಲ್ಲಿವರೆಗೆ ಕರ್ನಾಟಕ ರಾಜ್ಯದಾಗ ಅತಿ ಬೆಂಕಿ ಐತೈತಿ. ಕರ್ನಾಟಕ ರಾಜ್ಯದಾಗ ಅತಿ ರೈತ ಹೋರಾಟಗಾರ ಬೀದಿ ಮೇಲೆ ಕೂತಿದಾರು. ಒಂದು ರೈತರ ಜೊತೆ ಸಭೆ ಮಾಡಕ್ ಆಗಲ್ಲ, ನಾಲಾಯಕಲ್ಲ ನೀನು. ಸಕ್ರೆ ಸಚಿವ ನೀವು ನಮ್ಮ ಉತ್ತರ ಕರ್ನಾಟಕ ಭಾಗದಾಗಿದ್ದಿ. ಏನಾದ್ರು ಒಂದು ಒಳ್ಳೆಯದಾಗಿತ್ತು ನಮ್ಮ ರೈತರಿಗೆ ಭಾರಿ ಅಂತೇಳಿ ನಾವು ಖುಷಿ ಪಟ್ಟಿದ್ವಿ. ನಿನ್ನ ಬದಲ ಏನಿದು? ಆ ಕಾರಣಕ್ಕೆ ನಾವು ಹೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಜವಳಿ ಸಚಿವರು, ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು, ನಮ್ಮ ಭಾಗದ ಜಿಲ್ಲೆಯ ಉಸ್ತುವಾರಿ ಸಚಿವರು ಸತೀಶ್ ಸಾಹೇಬ್ರು ನಾಳೆ ಬರ್ಬೇಕು. ಬರ್ಲಿಲ್ಲ ಅಂತಂದ್ರ ನಾಳೆ ಅನಾನುಕೂಲಕ್ಕೆ ಎಡಿ ಮಾಡಿ ಕೊಟ್ಟಂಗಕತೆ. ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ರೈತರ ತಾಳ್ಮೆ ಒಮ್ಮೆ ಕಟ್ಟಿರ್ತಾರೆ, ಯಾರಿಗೂ ಹಾಸು ಆಗ್ತಿಯಾರಿಲ್ಲ, ಯಾರಿಗೂ ಹಾಸ ಆಗ್ತಿಯಾರಿಲ್ಲ. ಪೊಲೀಸರು 100 ಮಂದಿನ 10,000 ಮಂದಿನ ತಗೊಂಬರ್ರಿ. ನಮ್ ರೊಕ್ಕ ಕೊಡ್ಬೇಕು, ಇರ್ಲಿಕ್ಕ ನಮ್ಗೆ ಗುಂಡು ಹಾಕ್ಬೇಕು. ನಾಳೆ ಒಂದು ದಿವಸ ನಾಳೆ ಗುಂಡು ಹಾಕ್ಬೇಕು. ಇಲ್ಲ ಅಂದ್ರೆ ನಾವು ಕಬ್ಬಿನ ಬೆಲೆಗೆ ರೊಕ್ಕ ಕೊಡ್ಬೇಕು. ಪೊಲೀಸ್ ಅಂತವ್ರಿಗೆ ಇಂಟಿಮೇಷನ್ ಕೊಡಿ, ಅವ್ರಿಗೆಲ್ಲರಿಗೂ ಪಕ್ಷಿ ಮಂಡಳಿಗೆ. ಇಲ್ಲಿವರೆಗೆ ಸಮಾಧಾನದ ಅಂತೀವಿ. ಇನ್ನು ಆಕ್ರೋಶದ ಮಾತುಗಳು ಎಲ್ಲರ ಬಾಯಿಲಿ ಬರಕತ್ತಾವ್. ಆತ್ಮೀಯರೇ, ನಾವು ಸಹನೆಯಿಂದ ಇರ್ತೀವಿ. ಸಹನೆಯಿಂದ ನಮ್ಮ ರೈತ ಸಂಘದವರಲ್ಲಿ ಯಾರಲ್ಲೂ ಸಹನೆ ಇಲ್ಲ, ಒಟ್ಟು ಸಹನೆಯಿಂದ ಇರ್ತೀವಿ. ಸಹನೆ ಎನ್ನುವುದು, ತಾಳ್ಮೆ ಎನ್ನುವುದು ಇತಿ ಮಿತಿ ಒಳಗಿರ್ತೈತಿ. ಇತಿ ಮಿತಿ ಮೀರ್ತಂದ್ರ ಯಾರ ಕೈಲೂ ತಿಳ್ಕೊಳಕ್ ಆಗೋದಿಲ್ಲ. ಆ ಕಾರಣ ಕೇಳ್ತಾ ಇದ್ದೀವಿ, ನಾಳೆ 10 ಗಂಟೆಗೆ ಲಕ್ಷಾನ ಜನ ಸೇರ್ಬೇಕು ನಾವಿಲ್ಲಿ. ಅಂದಾಗ ನಮ್ಮ ದರ ನಿಗದಿ ಒಂದು ಹಂತಕ್ಕೆ ಬರ್ತೈತಿ. ಆ ಕಾರಣಕ್ಕ ಹೇಳ್ತಾ ಆ ಕಾರಣಕ್ಕಾಗಿ ಇಲ್ಲಿವರೆಗೆ ನಮಗ ಏನ್ ಪ್ರಸಾದ ವ್ಯವಸ್ಥೆ ಮಾಡಾಕತ್ತೈತಿ. ಈಗಾಗಲೇ ಸಾಕಷ್ಟು ನಮ್ಮ ಅಂತಮದರು, ಇವತ್ತು ಕಬ್ಬು ಬೆಳೆಗಾರರು ಎಲ್ಲಾ ಊರುಗಳಿಂದ ದಾನವನ್ನ ಮಾಡೋ ಮುಖಾಂತರ, ಯಾಕಂದ್ರೆ ಒಂದು ಊರಿನಿಂದ 10 ಕಟ್ಟ ಅಕ್ಕಿ ಕೊಟ್ಟಿರ್ಬೋದು. ಎಲ್ಲವನ್ನು ನಾನಾ ರೀತಿಯಲ್ಲಿ ನಮ್ಮ ಗುರ್ಲಾಪುರ ಗ್ರಾಮಸ್ಥರು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ದಯಮಾಡಿ ಎಲ್ಲರೂ ಆತ್ಮೀಯರು ಕೊಡ್ತಾರ, ಹಾಕೊಡಿ ಸರ್, ಕೊಡ್ತಾರೆ. ಸರ್ ಈಗಾಗಲೇ 15 ತಿಂಗಳಾಯ್ತು, ಸುಮಾರು 1 ತಿಂಗಳಾಯ್ತು.
ಹುಕ್ಕೇರಿ ಕ್ರಾಸ್ನಲ್ಲಿ ಕೂಡ ತಾವು ಬಂದಿದ್ರಿ, ಜಿಲ್ಲಾಧಿಕಾರಿಗಳು ಬಂದಿದ್ರು. ಇದೇ ಪ್ರಶ್ನೆಯನ್ನ ಮೀಡಿಯಾದವ್ರ ಪ್ರಶ್ನೆ ಕೇಳಿದಾಗ ಇದೇ ಮಾತನ್ನು ಹೇಳಿ ಹೋಗಿದ್ರು. ಅವರಿಗೆ ಪರಿಹಾರನೂ ಸಿಗ್ತಾ ಇಲ್ಲ ಅಂತ ಹೇಳಿ ಬೆಳಗಿಂದ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸರ್, ಈಗ ರೈತರು ಅಂತ ಇದ್ದಾರೆ ಮಧ್ಯಾಹ್ನ 3 ಗಂಟೆಗೆ ಯಾಕೆ, ಬೆಳಗ್ಗೆ 10 ಗಂಟೆಗೆ ಕರೆಸಿ, 10 ಗಂಟೆಗೆ ಕರೆಸಿ. ಅವರಿಗೆ ಮೊದಲು ಆರೋಗ್ಯ ಚೆನ್ನಾಗಿಲ್ಲ, ನಾಳೆ ಹಾವೇರಿ ನ್ಯಾಯಾಲಯಕ್ಕೆ ಅಟೆಂಡ್ ಆಗಿ ಬಂದು 3 ಗಂಟೆಗೆ ರೈತರು ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ತಾವು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಏನು ಸಹಕಾರ ಮಾಡ್ತಾರೆ? ನಾವು ನ್ಯಾಯಾಲಯ ನಮ್ಮ ಕಾರ್ಖಾನೆ ಮಾಲೀಕರ ಜೊತೆ ಜಿಲ್ಲಾಧಿಕಾರಿಗಳು ಮಾತಾಡಿ ಒಂದು ಬರೆ ₹3,750 ಕೊಡ್ತೀವಿ. ಫೋನ್ದಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ, ಅನುಕೂಲ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಿ? ಈಗ ಏನೋ ಬೈಲಹೊಂಗಲದಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ. ಸುಮಾರು ರೈತರಿಗೆ ಹೇಳಿದ್ರು ಬೈಲಹೊಂಗಲದಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ. ಇನ್ನು ರೈತರಿಗೆ ಬೆಲೆ ನಿಗದಿ ಮಾಡೋಂಥ ಫ್ಯಾಕ್ಟ್ರಿ ನಿಮ್ಮ ಸರ್ಕಾರ, ನಿಮ್ಮ ಅಧಿಕಾರಿಗಳಿಗೆ ಗಮನಕ್ಕೆ ಬರುತ್ತೆ. ಹೆಂಗೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರು? ಅದ್ರ ಬಗ್ಗೆ ಏನೈತಿ ನಾವು ಅದಕ್ಕೆ ಅವ್ರು ಬೈಟ್ ಕೊಡಾಕ್ತಾರೆ ಆ ಟೈಮ್ನಾಗ. ಈಗ ನಮ್ಮ ಗುರೂಜಿ ಅವರು ಮಾತಾಡ್ತಾರೆ. ಗುರೂಜಿ ಅವರು ನಮ್ಮ ಕಬ್ಬ ಬಳಗಾರ ವಿಷಯ ಕುರಿತು ಅವರು ಪಾಪ ವಿದ್ಯಾರ್ಥಿಗಳ ಇದೆ ವೇದಿಕೆಯಲ್ಲಿ ಬಂದ ಬೆಂಬಲಿಸಿ ಅದರ ಗುರುಗಳ ಆಶೀರ್ವಾದ ಬಹಳ ಮುಖ್ಯ. ನಮ್ಮ ಭಾರತ ದೇಶದಲ್ಲಿ ಒಂದು ಗುರುವಿನ ಆಶೀರ್ವಾದ ಎಲ್ಲಿರಬೇಕು, ಆ ಹೋರಾಟ ಆಗಿರ್ಬೋದು, ಆ ಮನೆಗಳಾಗಿರ್ಬೋದು, ಎಲ್ಲ ಸಕ್ಸಸ್ ಆಗಿರ್ತವೆ. ಆ ಕಾರಣಕ್ಕಾಗಿ ಆ ಗುರುಗಳ ಒಂದ್ ಎರಡು ಹಿತವಚನ ಅನ್ಬೋದು ಅಥವಾ ಹೋರಾಟಗಾರ ಬಂದ್ರೆ ಒಂದ್ ಎರಡು ಮಾತು ಮಾತಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ. ಶ್ರೀ ಗುರು ಆತ್ಮೀಯ ರೈತ ಬಾಂಧವರು ಯಾರು ಕೂಡ ಗಲಾಟೆಯನ್ನು ಮಾಡಬಾರ್ದು, ಯಾರು ಕೂಡ ದಯಮಾಡಿ ಗಲಾಟೆಯನ್ನು ಮಾಡಬಾರ್ದು. ಶಾಂತ ರೀತಿಯಿಂದ ನೀವೆಲ್ಲರೂ ಕೂಡ ರಾತ್ರಿ ಪ್ರತಿಭಟನೆಯನ್ನ ಮುಂದುವರಿಸ್ರಿ. ಯಾಕಪ್ಪ ಅಂತಂದ್ರೆ ಮಾನ್ಯ AC ಅವರು ನಿಮ್ಮೆಲ್ಲರಿಗೂ ಕೂಡ ಈಗ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮಾನ್ಯ SP ಸಾಹೇಬರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾಳೆ 10 ಗಂಟೆ ಒಳಗಾಗಿ ನಾವು ನಿರ್ಣಯ ಮಾಡ್ತೀವಿ ಅಂತ ಹೇಳಿ ಎಷ್ಟು ಹೇಳ್ಯಾರಿ ಟೈಮು? ನಾಳೆ 10 ಗಂಟೆ ಅಂತ ಕೊಟ್ಟಿದಾರ. 10 ಗಂಟೆ ಗಡಿ ಮೀರಿದ್ರ ನೀವ್ ಯಾರು ನೀವಾಗಿರೋದಿಲ್ಲ ಅಂತ ನಮಗ್ ಗೊತ್ತೈತಿ. 10 ಗಂಟೆ ಗಡಿ ಮೀರಿದ್ರ ಯಾರು ನೀವಾಗಿರೋದಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ಇವತ್ತು ರಾತ್ರಿ ಗುರು ಸ್ಮರಣೆಯನ್ನು ಮಾಡ್ರಿ. ಅಂತಂದ್ರೆ ಅದು ಸಾಮಾನ್ಯದ ಮಾತು. ಅದು ಯಾರ ಪರವಾಗಿ? ನಿಮ್ಮ ರೈತರ ಪರವಾಗಿ. ಯಾಕಪ್ಪ ಅಂತಂದ್ರೆ ನಮಗೇನು ಹೆಣ್ರಿಲ್ಲ, ಮಕ್ಕಳಿಲ್ಲ, ಏನಿಲ್ಲ, ತೊಟ್ಟದಕ್ಕೆ ಯಾರ್ಯಾರು ಉಪವಾಸ ಕುಂಡ್ರಾಕು ರೆಡಿ, ಹೋರಾಟ ಮಾಡಾಕು ರೆಡಿ. ಅದಕ್ಕಾಗಿ ಇವತ್ತು